ನೋಡಿ ಆಸೆ ಅನ್ನೋದೇ ಅದು. ಆಸೆಗೆ ಭೇದ ಭಾವ, ಜಾತಿ, ಮತ ಯಾವುದೂ ಇಲ್ಲ. ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಆಸೆ ಪಡ್ಬೋದು. ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜಗವೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಎಲ್ಲ ನಿಂದೇ ಶಿವ ಅನ್ನೋ ಹಾಗೆ ಈಗ ಬರ್ತಾ ಇರೋ ನಮ್ಮ ಫ್ರೆಂಡ್ಸ್ ಯಶವಂತಪುರದಿಂದ, ಅಂಬೇಡ್ಕರ್ ನಗರದಿಂದ ಬರ್ತಾ ಇದ್ದಾರೆ. ನನ್ನ ಹೆಸರು ರೋಜಾ, ನಾನು 10ನೇ ತರಗತಿ ಓದ್ತಾ ಇದ್ದೀನಿ. ನಾವು ಇಲ್ಲಿ ಗಣೇಶ ಕುಣಿಸೋವಾಗ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಮಾಡ್ತಾ ಇದ್ರಿ. ಮತ್ತೆ ಗ್ರೂಪ್ ಸೇರ್ಕೊಂಡು ನಾವೇ ಕಲ್ತ್ಕೊಂಡಿದ್ದು ಡ್ಯಾನ್ಸು. ನಮ್ಗೆ ಯಾರು ಏನು ಹೇಳ್ಕೊಟ್ಟಿಲ್ಲ. ನಮ್ಮ ಏರಿಯಾ ಹತ್ರನೂ ಯಾರೂ ಬರಲ್ಲ, ನಾವು ಕಲ್ತ್ಕೊಂಡ್ರಿ. ಎಲ್ಲ ಏನಂತಾರೆ, ಏನು ನೀವು ಫಿಲಮಲ್ಲಿ ಬರಲ್ಲ ಬಿಡಿ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇದುವರೆಗೂ ನಮ್ಗೆ ಒಳ್ಳೆ ಟೇಸ್ಟ್ ಸಿಕ್ಕಿಲ್ಲ, ಮತ್ತೆ ಡ್ಯಾನ್ಸ್ ಮಾಡೋಕ್ಕೆ ಎಲ್ಲೂ ಕರೆದಿಲ್ಲ ಇಲ್ಲ. ನನ್ನ ಹೆಸರು ಶಿವಪ್ರಕಾಶ್ ಅಂತ. ನಾನು ಯಶವಂತಪುರಲ್ಲಿರೋ ಅಂಬೇಡ್ಕರ್ ನಗರದಿಂದ ಬಂದಿರೋದು. ನಾನು ಫಸ್ಟ್ ಇಯರ್ ಓದ್ತಾ ಇದ್ದೀನಿ. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಮಗೆ ಯಾವುದೇ ಅಂತಹ ಸರ್ಗಳು, ಮಾಸ್ಟರ್ಗಳು ಯಾರೂ ಇಲ್ಲ, ಡ್ಯಾನ್ಸ್ ಮಾಸ್ಟರ್ಗಳು ಯಾರೂ ಇಲ್ಲ. ನಾವೇ ಒಂದು ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ರಿ. ನನ್ನ ಹೆಸರು ಅಶ್ವಿನಿ ಅಂತ. ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಮನೆಯಲ್ಲೇ ಕಲ್ತಿತ್ತಲ್ಲ ಡ್ಯಾನ್ಸ್ಗಳು. ನನ್ನ ಹೆಸರು ಆಶಾ ಅಂತ. ನಾನು ಫಸ್ಟ್ PUC ಓದ್ತಿದ್ದೀನಿ. ನನಗೆ ಡ್ಯಾನ್ಸ್ ಆಡಬೇಕು ಅನ್ನೋ ಆಸೆ ತುಂಬ ಇದೆ. ಒಂದು ದೊಡ್ಡ ಸ್ಟೇಜಿಗೆ ಬರಬೇಕು ನಾನು. ಕೆಲವು ಸ್ನೇಹಿತರು ಬಂದಿದ್ದಾರೆ, ಅವರು ಕೆಲವು ಆಸೆನ ಹೊತ್ಕೊಂಡ್ ಬಂದಿದ್ದಾರೆ. ಆ ಆಸೆ ಏನಂತ ಅವ್ರ ಬಾಯಲ್ಲ ಕೇಳೋಣ. ನಿಮ್ಮ ಹೆಸರು? ವಿಜಯ್. ವಿಜಯ್, ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ. ಆಶಾ. ಶಿವಪ್ರಕಾಶ್. ಶಿವಪ್ರಕಾಶ್. ಒಂದು ಆಸೆ ಹೊತ್ಕೊಂಡ್ ಬಂದಿದ್ದೀರಾ ನೀವು? ಎಷ್ಟು ಜನ ಬಂದಿದ್ದೀರಾ? ನಾವು ಒಟ್ಟು 8 ಜನ ಬಂದಿದ್ದೀವಿ. ಬೇರೆಯವರು? ಓ, ಅರ್ಕೋತಿದ್ದಾರೆ ಎಲ್ರು? ಎಲ್ಲ ಫ್ರೆಂಡ್ಸ್ ನೀವೆಲ್ಲ? ಎಲ್ಲ ಏನ್ ಮಾಡಿದ್ದೀರಾ? ಓದ್ತೀರಿ. ಅದು ಬಿಟ್ಟು ಡ್ಯಾನ್ಸ್ ಮಾಡಕ್ಕೆ ಅಂತ ತುಂಬಾ ಇಷ್ಟ. ನಾವೇ ಕಲಿತಾ ಇರ್ತೀವಿ ಸರ್ ಮನೇಲಿ. ನಮ್ಗೆ ಅಂತ ಯಾರು ಒಬ್ಬ ಇವರು ಕೊರಿಯೋಗ್ರಾಫರ್ ಯಾರು ಇಲ್ಲ. ಎಲ್ಲೆಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ? ಸ್ವಲ್ಪ ಚಿಕ್ಕ ಮನೆ ಮುಂದೆ ಗಣೇಶಗಳು ಕುಣಿಸಿ ಸ್ಟೇಜ್ಗಳು ಹಾಕಿರ್ತಾರೆ, ಅದ್ರ ಮುಂದೆ ಸ್ವಲ್ಪ ಮಾಡಿದೀವಿ ಸರ್. ಆದ್ರೂ ನಮ್ಗೆ ಯಾರ ಹತ್ರನು ಅಷ್ಟು ಹೆಸರು ಬಂದಿರ್ಲಿಲ್ಲ. ನಮ್ಮ ಆಸೆ ಏನಂದ್ರೆ ಫಿಲಂ ಕೊರಿಯೋಗ್ರಾಫರ್ ಹತ್ರ ಡ್ಯಾನ್ಸ್ ಕಲ್ತ್ಕೊಂಡು ನಿಮ್ ಮುಂದೆ ತೋರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಅಂದ್ರೆ ಇವಾಗ ಇದು ಬರೀ ಚಿಕ್ಕ ಗಣಪತಿ ಹಬ್ಬದ್ದು ಒಂದು ಫಂಕ್ಷನ್ ಏರಿಯಲ್ಲಿ ನಡಿಬೇಕಾದ್ರೆ ಸುಮ್ನೆ ಡ್ಯಾನ್ಸ್ ಮಾಡ್ತಾ ಇರ್ತೀವಿ. ಬಟ್ ನಿಮ್ಗೆ ಆಸೆ ಏನಂದ್ರೆ ನಿಮ್ದೊಂದು ಟ್ರೂಪ್ ತರ ಮಾಡ್ಕೊಂಡಿದೀರಾ, ನೀವು ಒಂದು ಪ್ರೊಫೆಷನಲ್ ಕೋರಿಯೋಗ್ರಾಫರ್ ಹತ್ರ ಕಲ್ತು ಅದಕ್ಕೆ ನೀವು ನಮ್ಮ ಪ್ರೋಗ್ರಾಮ್ ಬಂದಿದ್ದೀರಾ. ನಿನ್ನ ನೋಡೋದೇ ದೊಡ್ಡ ಅದೃಷ್ಟ ಆಗುತ್ತೆ. ನಮಗೂ ಅಷ್ಟೇ, ನಿಮ್ಮೆಲ್ಲ ನೋಡೋದು ಖುಷಿ ಆಗುತ್ತೆ. ನಮಗೂ ಭೇದ ಭಾವ ಇಲ್ಲ, ಎಲ್ಲಾ ಫ್ಯಾನ್ಸು ಒಂದೇ. ನಮ್ಗೆ ಎಲ್ಲರೂ ಒಂದೇನೆ, ಸ್ಲಮ್ ಇಂದ ಬರ್ಲಿ ಇಲ್ಲ ದೊಡ್ಡ ಮನೆಯಿಂದ ಬರ್ಲಿ, ಎಲ್ಲಿಂದಾರು ಬರ್ಲಿ. ಅದಕ್ಕೆ ನಾವು ನಿಮ್ದೆಲ್ಲ ಸ್ನೇಹಿತರು ಅಂತ ಕರೆದಿದ್ದೆ. ಎಲ್ಲಾದ್ರೆ ಜಾಗ ಎಲ್ಲ ಒಂದೇ. ನಮ್ಗೆ ಹೇಳಿ ಒಂದು ಹಾಡು, ಹಳ್ಳಿ ಆದ್ರೇನು ಶಿವ, ದಿಲ್ಲಿ ಆದ್ರೇನು ಶಿವ, ಎಲ್ಲ ಜಾಗ ಎಲ್ಲ ಒಂದೇನೆ. ಈ ರೀತಿ ಒಂದು ಸಿಕ್ಕಿದಾಗ ಜನ ನೋಡಿದಾಗ ಎಲ್ಲೊಂದ್ ಕಡೆ ಗುರುತಿಸ್ತಾರೆ. ಬರೀ ಒಂದು ಸಣ್ಣ ಒಂದು ಗ್ಯಾದರಿಂಗ್ ಅನ್ನೋದಕ್ಕಿಂತ ಸಾಕಷ್ಟು ಒಂದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ನೋಡ್ತಾರೆ ಈ ಪ್ರೋಗ್ರಾಮ್ನ. ಸೊ ನಿಮ್ಮನ್ನು ನೋಡ್ತಾರೆ, ಸೊ ನಿಮ್ಮನ್ನು ಒಂದು ಐಡೆಂಟಿಫಿಕೇಶನ್ ಮಾಡ್ತಾರೆ. ಅದು ನಿಮ್ ಜೊತೆ ಇರುವಾಗ ಇನ್ನೂ ಕ್ಲಿಯರ್ ಆಗಿ ನೋಡ್ತಾರೆ ಜನಗಳು ಸರ್. ಯಾಕಂದ್ರೆ ನಿಮ್ಗೆ ನೋಡಿದ್ರೆ ಅನ್ಸುತ್ತೆ ಏನೋ ಡ್ಯಾನ್ಸ್ ಎಲ್ಲ ಮಾಡ್ತೀರಂತ. ಬಟ್ ಸುಮ್ಮನೆ ಮೂಮೆಂಟ್ ತೋರಿಸ್ತೀರಾ ಇವಾಗ? ಖಂಡಿತ ತೋರಿಸ್ತೀವಿ ಒಂದ್ಸತಿ ನೋಡೋಣ. ಓಕೆ, ನಾನು ಯೋಚನೆ ಮಾಡ್ತೀನಿ ಯಾವ ಮಾಸ್ಟರ್ ಕರೆಸ್ಬೋದು, ನಿಮ್ಗೆ ಪ್ರೊಫೆಷನಲ್ ಟ್ರೈನ್ ಮಾಡಕ್ಕೆ ಯಾರು ಕರೆಸ್ಬೋದು, ನಮ್ಮ ಇಂಡಸ್ಟ್ರಿ ಮಾಸ್ಟರ್ ಯಾರನ್ನ ಕರೆಸ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಿಮ್ಮ ಒಂದು ಏಜ್ ಗ್ರೂಪ್ ನೋಡಿದ್ರೆ ಈ ಮಕ್ಕಳು, ನೀವು ಒಂದು ಕೆಲವರು ಲಿಟಲ್ ಟೀನೇಜರ್ಸ್ ಇದ್ದೀರಾ, ಯೂತ್ಸ್ ಇದ್ದೀರಾ. ಸೊ ಈ ಮಕ್ಕಳ ಜೊತೆಲಿ ನಿಮ್ಗೆ ಎರಡು ಮಿಕ್ಸ್ ಮಾಡಿದ್ರೆ, ನಮ್ಮಲ್ಲಿ ಒಬ್ಬ ಮಾಸ್ಟರ್ ಇದ್ದಾರೆ, ಇಮ್ರಾನ್ ಅಂತ ಒಬ್ಬ, ಗೊತ್ತಲ್ಲ? ಓಕೆ, ಅವ್ರ ಹತ್ರ ಮಾತಾಡ್ತೀನಿ, ನೋಡೋಣ ಏನ್ ತರ ಒಂದು
ಡ್ಯಾನ್ಸ್ ಸೆಟಪ್ ಮಾಡಿ ಇಲ್ಲಿ ಎಲ್ರ ಮುಂದೆ ನಮ್ಮ ಮುಂದೆ ಏನ್ ತೋರಿಸ್ಬೇಕಂತಿದ್ದೀರಾ ಆಸೆನ ಇಮ್ರಾನ್ ಮುಂದೆ ಕರೆದು ಮಾತಾಡ್ತೀನಿ. ಓಕೆ, ನಿಮ್ ಸ್ನೇಹಿತರನ್ನ ಮೇಲೆ ಕರೆಯೋಣ, ಬನ್ನಿ. ಓಕೆ, ಇವಾಗ ಇಮ್ರಾನ್ ಬಂದು ಇವ್ರೆಲ್ಲ ಟ್ರೈನ್ ಮಾಡಕ್ ಆಗುತ್ತಾ? 1 ಸೆಕೆಂಡ್ ನೋಡಿ, ನಂಗೆ ಹಚ್ಚಿದಂಗೆ ಇಮ್ರಾನ್ ಫೋನ್. ಹಲೋ. ಹಾಯ್ ಶಿವಣ್ಣ, ಹೌ ಯು? ಓ ಇಮ್ರಾನ್, ಇವಾಗ ತಾನೆ ನಿನ್ ಬಗ್ಗೆ ಮಾತಾಡ್ತಿದ್ದಪ್ಪ. ಹಾಯ್ ಶಿವಣ್ಣ. ಏನಿಲ್ಲ, ಒಂದು ಜಸ್ಟ್ ಸ್ಮಾಲ್ ಫೇವರ್ ಬೇಕು ನಿಮ್ಗೆ. ಯು ಹ್ಯಾವ್ ಟು ಕಮ್ ಟು ಝೀ ಸ್ಟುಡಿಯೋ ಇಮಿಡಿಯೇಟ್. ಇವಾಗ ಶಿವಣ್ಣ? ಈಗಲೇ ವಿತಿನ್ 15 minutes ಬರಬೇಕು. ಓಕೆ ಓಕೆ ಶಿವಣ್ಣ, ವೆಲ್ಕಮ್ ಶಿವಣ್ಣ. ಓಕೆ, ಥ್ಯಾಂಕ್ ಯು. ಫೋನ್ ಮಾಡಿದ್ದೀನಿ, ಇನ್ನೊಂದು 15 ನಿಮಿಷ ಬರ್ತಾರೆ. ಓಕೆ.